ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ನಾನು ಇವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ. ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಏನಾದ್ರೂ 230 ಮೇಲೆ ಹೋಯ್ತಂದರೆ 230ಗೆ ಬಂತಂದರೆ ಎಂಟ್ರಿ. ಎಸ್ ಎಲ್ ಪಾಯಿಂಟ್ನ ನಾನು ಇದಕ್ಕೆ ಇಟ್ಕೊತೀನಿ. 212ಗೆ ಎಸ್ ಎಲ್, 230ಗೆ ಎಂಟ್ರಿನ ತೊಗೊತೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಆಲ್ರೆಡಿ ಗ್ರೂಪಲ್ಲೆಲ್ಲ ಕೊಟ್ಟಾಗಿದೆ ಬೆಳಿಗ್ಗೆ. ಓಕೆನಾ, ಒಳ್ಳೆ ಪಾಯಿಂಟ್ ಇದು ನಮಗೆ. ಈ ಪಾಯಿಂಟಲ್ಲೇನಾದ್ರೂ ನಮಗೆ 230 ಮೇಲೆ ಹೋಯ್ತಂದರೆ ನಮ್ಮ ಎಂಟ್ರಿ ಇರುತ್ತೆ. 230ಗೆ ಹೋದರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ಎಸ್ ಎಲ್ ಬಂದು 212, ಅಲ್ಲಿಗೆ 15 + 3 18 ಪಾಯಿಂಟ್ ಎಸ್ ಎಲ್ ಇರುತ್ತೆ. ಜಸ್ಟ್ 18 ಪಾಯಿಂಟ್ ಎಸ್ ಎಲ್ ಇರುತ್ತೆ. ಬೆಳಗ್ಗೆನೂ ಕೂಡ ಕೊಟ್ಟಿದೆ. ಆಮೇಲೆ ನೋಡಿ, ತಾಳ್ಮೆಯಿಂದ ಕಾಯಬೇಕು. ಒಂದು ಎಂಟ್ರನ್ನ ತೊಗೊಬೇಕಂದ್ರೆ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಆಮೇಲೆ ಅಕಸ್ಮಾತಾಗಿ ನೋಡಿ, ಪ್ರೈಸು ಇದ್ರ ಕೆಳಗಡೆ ಬಂದು ಇದನ್ನು ಹೊಡೀತಂದರೆ ಆವಾಗ ಎಂಟ್ರಿ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಇವಾಗ ಎಂಟ್ರಿ ಸಿಕ್ಕಿದ್ರೆ ಮಾತ್ರ. ಓಕೆನಾ, ವೈಟ್ ಆ್ಯಂಡ್ ವಾಚ್ ಸಿಂಪಲ್ಲಾಗಿರುತ್ತೆ. ಟ್ರೇಡಿಂಗ್ ಎಲ್ಲನೂ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಎಂತಕ್ಕೆ ಅಂತ ಹೇಳ್ತೀನಿ ನೋಡಿ. ಪ್ರತಿಯೊಬ್ಬರು ಗಮನಿಸಿ. ಎಂತಕ್ಕೆ ಈ ಒಂದು ಟ್ರೇಡ್ ಅಂದರೆ ನೋಡಿ, ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದಮೇಲೆ ಪ್ರೈಸ್ ಕೆಳಗಡೆ ಹೋಗ್ಬೇಕಲ್ವಾ, ಹೋಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಓಕೆನಾ, ಈಸಿ ಆಗ್ತಾಯಿಲ್ಲ ಅಂದಮೇಲೆ ಯಾರು ಬಂದಿದ್ದಾರೆ ನಮಗೆ? ಬೈಯರ್ಸ್ ಬಂದಿದ್ದಾರೆ. ಬೈಯರ್ಸ್ ಬಂದಮೇಲೆ ನಾವು ಯಾವ ಕಡೆ ನೋಡಬೇಕು? ಬೈಯಿಂಗ್ ಕಡೆನೂ ನೋಡಬೇಕಲ್ವಾ. ಕಂಪ್ಲೀಟಾಗಿ ಬೈಯರ್ಸ್ ಇಲ್ಲಿ ಬಂದಿದ್ದಾರೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡ್. ಓಕೆನಾ, ಬೈಯರ್ಸ್ ಹೆಂಗೆ ಬಂದಿದ್ದಾರೆ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಬೈಯರ್ಸ್ ಕ್ಲೀನಾಗಿದ್ದಾರೆ. ಇಲ್ಲಿ ಬೈಯರ್ಸ್ ಕ್ಲೀನಾಗಿ ಬೈಯರ್ಸ್ ಇರೋದ್ರಿಂದ ಈ ಒಂದು ಟ್ರೇಡ್ ಅರ್ಥ ಆಗ್ತಾ ಇದೆಯಾ? ಈ ಒಂದು ಟ್ರೇಡ್ನ ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಈ ಸೆಲ್ಲರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು. ಆಗಿಲ್ಲ ಅವರ ಕೈಯಲ್ಲಿ. ಆಗಿಲ್ಲ ಅಂದರೆ ಏನರ್ಥ? ಸೆಲ್ಲರ್ಸ್ ಇಲ್ಲ ಅಂತ ಅರ್ಥ. ಇವಾಗ ಪ್ರೈಸು ನಮಗೆ ಎಂಟ್ರಿ ಪಾಯಿಂಟ್ ಹತ್ರ ಬಂದಿದೆ. ಓಕೆನಾ, ಎಂಟ್ರಿ ಪಾಯಿಂಟ್ ಹತ್ರ ಬಂದಿದೆ ನೋಡಿ. 230ಗೆ ಆಲ್ರೆಡಿ ಟ್ರಿಗರ್ ಆಗಿದೆ. 230ಗೆ ಟ್ರಿಗರ್ ಆಗಿದೆ. ಅಟ್ಲೀಸ್ಟ್ 1:1ಗೆ ನಾವು ಕ್ಯಾಚ್ ಮಾಡೋಕ್ಕಾಗತ್ತೆ ಇಲ್ವಾ ಅಂತ ತೋರಿಸ್ತೀನಿ ನೋಡಿ. 1:1ಗೆ 230ಗೆ ಆಲ್ರೆಡಿ ಟ್ರಿಗರ್ ಆಗಿದೆ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ನಾವು 230ಇಂದ 250 ಇಟ್ಕೊಳ್ಳೋಣ ಟಾರ್ಗೆಟ್. 250 ಟಾರ್ಗೆಟ್. ಇವಾಗ ನೋಡೋಣ, 1:1ಗೆ ಟ್ರೈ ಮಾಡೋಣ. ಫಸ್ಟ್ ನಮ್ಮ ಸ್ಟ್ರಾಟಜಿನಲ್ಲಿ ಫಸ್ಟ್ 1:1, ಆಮೇಲೆ 1:2 ಆಟೋಮೆಟಿಕ್ಕಾಗಿ ಬರುತ್ತೆ. ಕಾಯೋಣ. ಯಾವ ಥರ ಕಾಯಬೇಕಂದ್ರೆ ತಾಳ್ಮೆಯಿಂದ ಕಾಯಬೇಕು ನಾವು. ತಾಳ್ಮೆಯಿಂದ ಕಾಯಿದ್ರೆ ಟಾರ್ಗೆಟೂ ಕೂಡ ಬರುತ್ತೆ, ಎಲ್ಲನೂ ಬರುತ್ತೆ. ವೆಯ್ಟ್ ಮಾಡಬೇಕು. ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆ ಇಲ್ಲ ಅಂದರೆ ಕಷ್ಟ. ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ, ನಮ್ಮ ಪ್ರೀಮಿಯಂ ಗ್ರೂಪಲ್ಲೂ ಕೂಡ ಯಾವ ಪಾಯಿಂಟಲ್ಲಿ ಏನು ಮಾಡಬೇಕು ಅಂತ ಕೊಟ್ಟಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಬೆಳಿಗ್ಗೆ ಕೊಟ್ಟಿರೋವಂಥದ್ದು 9:41. ಓಕೆನಾ, ಅದಾದಮೇಲೆ ನಾವು 9:59 ಮಾರ್ಕ್ ಮಾಡಿದ್ದೀವಿ ನೋಡಿ, ಯಾವ ಪಾಯಿಂಟಲ್ಲಿ ನಾವು ಟ್ರೇಡ್ನ ಇನಿಷಿಯೇಟಿವ್ ಮಾಡಬೇಕು ಅಂತ. ಅದಾದಮೇಲೆ ನಿಮಗೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಅಬ್ಸರ್ವ್ ಮಾಡಿ. ಇದನ್ನು ಅಬ್ಸರ್ವ್ ಮಾಡಿದ್ರೆ ನೀವು ನಾವು ಅಬ್ಸರ್ವ್ ಬೌನ್ಸ್ ಫ್ರಮ್ ಎಬೌವ್ ಝೋನ್ ಅಬ್ಸರ್ವ್ ಮಾಡಿ. ಬೌನ್ಸ್ ಆಗುತ್ತಾ ಎಬೌವ್ ಝೋನಲ್ಲಿ ಅಂತ ಹೇಳ್ಬಿಟ್ಟು 12:05 ಕೊಟ್ಟಿರೋವಂಥದ್ದು. ಇವಾಗ 12:15 16 ಆಗಿದೆ ಅಷ್ಟೇ. ವೆರಿ ಸಿಂಪಲ್. ಅರ್ಥ ಆಗ್ತದಿಲ್ಲ? ಪ್ರೀಮಿಯಂ ಗ್ರೂಪಲ್ಲಿ ಮಾರ್ಕ್ ಮಾಡಿ ಝೋನನ್ನು ಕೂಡ ಕೊಟ್ಟಿದ್ದೀವಿ ನಾವು, ಯಾವ ಪಾಯಿಂಟು ಅಂತ ನೋಡಿ. ಇದೇ ಪಾಯಿಂಟಲ್ಲಿ ನಮ್ಮ ಎಂಟ್ರಿ. ಅರ್ಥ ಆಯ್ತಾ? ವೆರಿ ಸಿಂಪಲ್. 240 ಬಂತು. ಇನ್ನೊಂದು 10 ಪಾಯಿಂಟ್ ಬರಬೇಕಷ್ಟೇ. 1:1ಗೆ ಒಂದು 10 ಪಾಯಿಂಟ್ ಬರಬೇಕು. ಒಂದು 10 ಪಾಯಿಂಟ್ ಅಷ್ಟೇ. ಬೇಜಾನಾಯಿತು. 20 ಪಾಯಿಂಟ್ ಬಂಧುಗಳ 1:1 ಬೇಜಾನಾಯಿತು.
ಇನ್ನು ಎಸ್ ಎಲ್ನ ಹೊಡೆದಿಲ್ಲ, ಎಸ್ ಎಲ್ ಹತ್ರ ಜಸ್ಟ್ ಬಂದು ಹೋಗಿದೆ ಅಷ್ಟೇ, ಎಸ್ ಎಲ್ನ ಇನ್ನೂ ಹೊಡೆದಿಲ್ಲ ನೋಡಿ. ಲೋನು ಕೂಡ ಚೆಕ್ ಮಾಡಿದ್ರೆ 213.30 ಇದೆ, 212 ನಮ್ಮದು ಎಸ್ ಎಲ್. ಕರೆಕ್ಟಾ? ಎಸ್ ಎಲ್ಗೂ ಬಂದಿಲ್ಲ ಅದು. $246.65, 247. ಓಕೆನಾ? 1:1 ಡನ್ ಆ್ಯಂಡ್ ಡಸ್ಟೆಡ್, 1:1 ಡನ್ ಆ್ಯಂಡ್ ಡಸ್ಟೆಡ್. ಕರೆಕ್ಟಾ? 1:1. 247.80, 248ಕ್ಕೆ ಹೋಗಿದೆ. ಕರೆಕ್ಟಾ? 248ಕ್ಕೆ ಹೋಗಿದೆ. 1:1 ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. $242 ಇದೆ. ಇನ್ನು 250ಕ್ಕೆ ಹೋದ ಕ್ಲೋಸ್ ಮಾಡೋಣ, ವೆಯ್ಟ್ ಮಾಡೋಣ ತಾಳ್ಮೆಯಿಂದ. ಇಷ್ಟೇ ಕಾಯ್ದಿದ್ದೀವಿ. $243 ಇದೆ ಇವಾಗಲೂ. 250ಗೆ ಬಂದರೆ ಕ್ಲೋಸ್ ಮಾಡೋಣ. 250ಗೆ 245, 246, ವಾವ್ 255 ಕ್ಲೋಸ್ ಮಾಡಿ. 255ಗೆ ಓಕೆ ಕ್ಲೋಸ್ ಮಾಡಿದ್ದೀನಿ ಬಂಧುಗಳೇ. 255ಗೆ ನಾವು ಕ್ಲೋಸ್ ಮಾಡಿದ್ದೀವಿ. 255ಗೆ ಯಾಕೆಂದರೆ ಜಂಪ್ ಆಗಿಬಿಡುತ್ತೆ. ಇಲ್ಲಿ ಜಂಪ್ ಆಗಿರೋದ್ರಿಂದ 250ಗೆ ಕ್ಲೋಸ್ ಮಾಡೋಕ್ಕಾಗಲಿಲ್ಲ, ಎಂಟ್ರನ್ನು ತೊಗೊಂಡಿಲ್ಲ. 255ಗೆ ಕ್ಲೋಸ್ ಮಾಡಲಾಗಿದೆ. ಓಕೆನಾ? ಅಷ್ಟೇ. ಇಲ್ಲಿ ಅಷ್ಟೊಂದು ಮೂಮೆಂಟಮ್ ಸಿಗಲ್ಲ ಬಂಧುಗಳೇ. ಏನಕ್ಕೆ ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಏನಕ್ಕೆ ಅಂದರೆ ಇಲ್ಲಿ ಸೆಲ್ಲರ್ಸು ಸ್ವಲ್ಪ ಬಂದಿದ್ದಾರೆ. ಸೆಲ್ಲರ್ಸು ಬಂದಿರೋದ್ರಿಂದ ಅಷ್ಟೊಂದು ಬೇಗ ನಮಗೆ ಕಾಲ್ ಕಡೆ ಸಿಗೋದಿಲ್ಲ ಬಂಧುಗಳೇ. ಆ ಒಂದು ರೀಸನ್ನಿಂದ 255ಗೆ ಕ್ಲೋಸ್ ಮಾಡಲಾಗಿದೆ. ಓಕೆನಾ? 255ಗೆ ಅಲ್ಲಿಗೆ ಲೆಕ್ಕ ಹಾಕಿ. ನಮ್ಮ ಎಂಟ್ರಿ ಪಾಯಿಂಟ್ ಬಂದು 230ಗೆ. ಕರೆಕ್ಟಾ? 230ಇಂದ 255 ಅಲ್ಲಿಗೆ 25 ಪಾಯಿಂಟ್ ನಿಮಗೆ. ಅಲ್ಲಿಗೆ ನಮಗೆ ರಿಸ್ಕ್ ಇದ್ದಿದೆ ಎಷ್ಟು? 212 ಎಸ್ ಎಲ್. ಅಲ್ಲಿಗೆ 15 + 3 18 ಪಾಯಿಂಟ್ ಎಸ್ ಎಲ್ ಇರುತ್ತೆ ಅಷ್ಟೇ. ನಮಗೆ 18 ಪಾಯಿಂಟ್ ಎಸ್ ಎಲ್ ಇತ್ತು. ನಮಗೆ ಇವಾಗ 25 ಪಾಯಿಂಟ್ ಬಂದಿದೆ. 18 36, 1:2ಗೆ. ಅಟ್ಲೀಸ್ಟ್ 1:1 ಮೇಲೆ ಇನ್ನೂ ಜಾಸ್ತಿ ಬಂದಿದೆಯಾ? ಕರೆಕ್ಟಾ? ಇನ್ನೂ ನಮ್ಗೆ 10 ಪಾಯಿಂಟು ಎಕ್ಸ್ಟ್ರಾ ಬಂದಿದೆ ನೋಡಿ. ಈ ಥರ ಟ್ರೇಡಿಂಗ್ ನಮಗೆ ಖಂಡಿತ ನಮಗೆ 280ವರೆಗೂ ಹೋಗುವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. 280ಗೆ ಹೋಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ನಮ್ಮ ಟಾರ್ಗೆಟ್ ಅಚೀವ್ ಆಗಿರೋದ್ರಿಂದ ಈ ಒಂದು ಟ್ರೇಡ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ಜೊತೆಗೆ ಯಾರ್ಯಾರು ನಮ್ಮ ಕನ್ನಡಿಗರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.